ಹೈದರಾಬಾದ್ ಟು ಶಿವಮೊಗ್ಗ, ಶಿವಮೊಗ್ಗ ಟು ಹೈದರಾಬಾದ್. ಈ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಈ ಮೋಡದೊಳಗೆ ಹೋಗಬೇಕಾದ್ರೆ ನಿಜವಾಗ್ಲೂ ಭಯ ಆಗುತ್ತೆ ಒಂದೊಂದು ಸಲ. ಯಾವ ಥರ ಮೋಡ ಬರ್ತಾ ಇರುತ್ತೆ ಅಂದರೆ ಇನ್ನೇನು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಫ್ಲೈಟ್ ಜರ್ನಿ ಸ್ವಲ್ಪ ಕಷ್ಟನೇ. ಯಾಕೆ ಅಂತೀರಾ? ಕಷ್ಟ ಏನು ಇರಲ್ಲ, ಆದರೆ ಮೋಡ ಜಾಸ್ತಿ ಇರೋದ್ರಿಂದ ಒಂಥರ ಭಯ ಆಗುತ್ತೆ ಒಳಗಡೆ. ನಮಗೂ ತುಂಬ ಹೊತ್ತಾಗಿತ್ತು ಶಿವಮೊಗ್ಗದಿಂದ ಹೈದರಾಬಾದ್ ಬರಬೇಕಾದ್ರೆ. ಇದು ಸ್ಪೈಸ್ ಜೆಟ್ಟಲ್ಲಿ ಬರ್ತಾ ಇದ್ವಿ. ನೋಡಿ ಮೋಡ ಯಾವ ಥರ ಕಾಣಿಸ್ತಾ ಇದೆ. ಹತ್ತಿ ಕಾಟನ್ ಹತ್ತಿ ರಾಶಿ ನೋಡ್ದಂಗೆ, ಹತ್ತಿ ರಾಶಿ ಒಳಗಡೆ ವಿಮಾನ ಬರ್ತಾ ಇದ್ದರೆ ಆ ಸಂಭ್ರಮನೇ ಬೇರೆ. ತುಂಬ ಹೊತ್ತು ಹೈದರಾಬಾದಲ್ಲಿ ಸುತ್ತುತ್ತಾ ಇತ್ತು. ಲ್ಯಾಂಡ್ ಆಗೋಕ್ಕೆ ಜಾಗ ಸಿಕ್ಕಿರಲಿಲ್ಲ ಅನಿಸುತ್ತೆ. ನಮಗೇನ ಖುಷಿ ಕೊಡ್ತಾ ಇತ್ತು, ಆದರೆ ಕೆಳಗಿಳಿತೀವಲ್ಲೋ ಅನ್ನೋ ಒಂದು ಭಯ ಕೂಡ ಇತ್ತು. ವಾಪಸ್ ಶಿವಮೊಗ್ಗಕ್ಕೆ ಹೋಗುತ್ತೇನೆ ಅಂದ್ಕೊಂಡಿದ್ವಿ, ಆದರೆ ಸೇಫಾಗಿ ಪೈಲಟ್ ಲ್ಯಾಂಡ್ ಮಾಡಿಬಿಟ್ರು. ಖುಷಿಯಾಯಿತು. ಹೊರಗಡೆ ಬಂದ್ವಿ. ನೋಡಿ ಯಾವ ಥರ ಲ್ಯಾಂಡ್ ಆಗುತ್ತೆ ಅಂತಂದರೆ ಖುಷಿಯಾಗುತ್ತೆ. ಸ್ಮೂತಾಗಿ ಲ್ಯಾಂಡ್ ಆಗಿಬಿಡುತ್ತೆ ಒಂದೇ ಸಲ ಅಂತ. ನಾವು ಹೋಗಬೇಕಾದ್ರೆ ಏರ್ ಇಂಡಿಯಾದಲ್ಲಿ ಹೋಗಿದ್ವಿ. ಸ್ಪೈಸ್ ಜೆಟ್ ಕೆಲವೊಂದು ಚಿಕ್ಕದಿರುತ್ತೆ, ಕೆಲವೊಂದು ದೊಡ್ಡದಿರುತ್ತೆ. ದೊಡ್ಡದು ಈಸಿಯಾಗಿ ಇಳಿದ್ಬಿಡುತ್ತೆ, ಚಿಕ್ಕ ವಿಮಾನನೇ ಸ್ವಲ್ಪ ಜರಕ್ ಕೊಡುತ್ತೆ. ಸ್ಮೂತಾಗಿ ಲ್ಯಾಂಡ್ ಆಯ್ತಿದ್ದು, ಚೆನ್ನಾಗಿ ಮಾಡಿದ್ರು ಲ್ಯಾಂಡಿಂಗ್ ಮಾತ್ರ ಸೂಪರಾಗಿತ್ತು. ಖುಷಿಯಾಯಿತು. ಫಸ್ಟ್ ಸ್ವಲ್ಪ ಭಯ ಆಗಿತ್ತು, ಆಮೇಲೆ ಖುಷಿ ಕೊಡ್ತು. ಈ ವರ್ಷದಲ್ಲಿ ನಮ್ಮದಿದು 6ನೇ ಟ್ರಿಪ್ಪು ಫ್ಲೈಟಿಗೆ. ಯಾಕೆಂದರೆ ಶಿವಮೊಗ್ಗ ಟು ಹೈದರಾಬಾದ್ ಇವಾಗ ಫ್ಲೈಟಲ್ಲಿ ಹೋಗೋದೇ ಸುಲಭ ಅನ್ನಿಸ್ತಾ ಇದೆ ಬಸ್ಗಳಿಗಿಂತ. ಸ್ವಲ್ಪ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆಲಿ ಕೂಡ ಬರುತ್ತೆ. ಬಸ್ಸಿಗಿಂತ ಕಡಿಮೆನೇ ಇದೆ ಚಾರ್ಜು. ಆದ್ದರಿಂದ ನಾವು 24 ಗಂಟೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾಯಿದ್ವಿ ಊರಿಗೆ ಹೋಗಬೇಕಾದ್ರೆ. ಇವಾಗ ಕೇವಲ 50ರಿಂದ 60 ನಿಮಿಷದಲ್ಲಿ ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಖುಷಿಯಾಗುತ್ತೆ. ಇದು ನಮ್ಮ ವಾಪಸ್ ಟ್ರಿಪ್ ಹೈದರಾಬಾದಿಗೆ ಬಂದಿರೋದು. ಒಂದೇ ಸಲ ಶಿವಮೊಗ್ಗದಲ್ಲಿ ಎಷ್ಟು ವೆದರ್ ಕೂಲಾಗಿತ್ತೋ ಹೈದರಾಬಾದಿಗೆ ಬಂದರೆ ಬಿಸಿಲು ಗೊತ್ತಾಯಿತು ಹೇಗಿದೆ ಅಂತ. ಆರಾಮಾಗಿ ಬಂದು ಸೇರಿದ್ವಿ. ನಮ್ಮ ಊರಿನ ನಾವು ಸೇರಿದ್ವಿ ಹೈದರಾಬಾದ್.